ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಬಿ ಸ್ಪಾ ಎಷ್ಟು ಚೆನ್ನಾಗಿದ್ದು ಗೊತ್ತಾ? ಹಬ್ಬ ಫುಲ್ ರಿಲ್ಯಾಕ್ಸಿಂಗ್ ಆಗಿತ್ತು. ಎಷ್ಟಾಯ್ತು? 12,000. ಯಾಕೆ ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲದೆ ಹೆಂಗೆ, ನಮ್ದೇ ಅಲ್ವಾ ರೆಸಾರ್ಟು. ಏನಾದರೂ ಕಡಿಮೆ ತೊಗೊಂಡ್ಬಿಟ್ಟಿಯಾ ಅಂತ ಕೇಳಿದೆ ಅಷ್ಟೇ. ನನಗಂತೂ ಈ ಬ್ರೇಕ್ ಬೇಕಿತ್ತು. ಎನಿವೇಸ್ ನೀನು ಸ್ಪಾ ಮಾಡಿಸ್ಕೊಳಲ್ವಾ? ಇಲ್ಲ ಬೇಬಿ, ಬೇಡ. ಮಾಡಿಸ್ಕೋ, ರಿಲ್ಯಾಕ್ಸ್ ಆಗ್ತೀಯಾ, ನಿನ್ನ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಆ ಹಳ್ಳಿಲಿ ಇದ್ದು ಸ್ಕಿನ್ ಎಲ್ಲ ಟ್ಯಾನ್ ಆಗಿತ್ತು, ಡಿಹೈಡ್ರೇಟ್ ಆಗಿದೆ. ಇವಾಗ ನೋಡು ಎಷ್ಟು ಫ್ರೆಶ್ ಆಗಿದ್ದೀನಿ ಅಂತ. ಹೋಗಿ ನೀನು ಸ್ಪಾ ಮಾಡಿಸ್ಕೋ. ಇಲ್ಲ ಬೇಬಿ, ನನಗೆ ಬೇಡ. ಯಾಕೆ ನಾಚ್ಕೋತಾ ಇದೆಯಾ? ಇದು ನಮ್ಮದೇ ರೆಸಾರ್ಟ್. ಸರ್ವಿಸ್ ತೊಗೊಳೋದ್ರಲ್ಲಿ ಏನು ತಪ್ಪಿದೆ? ನಾನು ಹೋಗಿ ಬರೋಷ್ಟರಲ್ಲಿ ನೀನು ಸ್ಪಾ ಮುಗ್ದಿದ್ರೆ ಪಬ್ಬಿಗೆ ಹೋಗ್ಬೋದು. ಈಗ ಮತ್ತೆಲ್ಲಿ ಹೊರಟೆ? ಮಡ್ಬಾತ್. ಮಡ್ಬಾತು ಮರಳಲ್ಲಿ ಬಿದ್ದು ಹೊರಗಾಡೋದಕ್ಕೆ 1,000 ರೂಪಾಯಿ ಸುರಿಬೇಕಂತ. ಒಂದು ಕಡೆ ಆ ಕಾರ್ತಿ ಕೂರಿಸ್ತಾವನೆ, ಇನ್ನೊಂದು ಕಡೆ ಇವಳು. ಕರ್ಮನಂತು. ಏನು ಮಾಡೋದು? ಇವಳು ನಿಂಗೆ ಬಿಟ್ಟರೆ ನಾನು ಒಂದೇ ದಿನಕ್ಕೆ ಪಾಪರ್ ಮಾಡ್ಬಿಡ್ತಾಳೆ ಅಷ್ಟೇ. ಇರೋ ಬರೋ ದುಡ್ಡೆಲ್ಲ ಮಾಯ. ಇಲ್ಲ, ಹಂಗಾಗ್ಬಾರ್ದು. ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಹೆಂಗಾದರೂ ಮಾಡಿ ಇವಳನ್ನ ಕಂಟ್ರೋಲಿಗೆ ತರಲೇಬೇಕು. ಲೋ ಅಣ್ಣ, ಇಲ್ಲಿ ಸ್ವಲ್ಪ ಬಾ ಅಣ್ಣ, ಬಾ. ಅಣ್ಣ, ಇಲ್ಲಿ ಹತ್ರದಲ್ಲಿ ಅಕಾಮಿಡೇಷನ್ಗೆ ಯಾವುದಿದೆ ಒಳ್ಳೆ ಜಾಗ? ಇಲ್ಲೇನಾಗಿದೆ ಸರ್, ಇಲ್ಲೇ ಇರ್ಬೋದಲ್ಲ. ಇಲ್ಲಿ ಬೇಡ, ಇದು ಸ್ವಲ್ಪ ಕಾಸ್ಟ್ಲಿ. ಬೇರೆ ಯಾವುದಾದ್ರೂ ಹೋಟ್ಲಿದ್ರೆ ರೆಕಮೆಂಡ್ ಮಾಡಿ. ಇವೆಲ್ಲ ಟಾಪ್ ಹೋಟ್ಲು ಸರ್, ಎಲ್ಲಿ ಬೇಕಾದ್ರಿ ರೀ, ದುಡ್ಡು ಕೂಡ ಚೀಪು. ಅಲ್ಲ ಕಣ್ರಿ, ಈ ರೆಸಾರ್ಟಲ್ಲಿ ಇತ್ಕೊಂಡೆ ಬೇರೆ ಜಾಗದ ಬಗ್ಗೆ ಹೊಗಳ್ತಾ ಇದ್ದೀರಾ ಅಂದರೆ ಈಗಿನ ಕಾಲದಲ್ಲಿ ನಿಯತ್ತೇ ಇಲ್ವಾ ಅಂತ. ಸಂಬಳ ಸರಿಯಾಗಿ ಕೊಟ್ಟರೆ ನಿಯತ್ ಸರಿಯಾಗಿರುತ್ತೆ ಸರ್. ಕಾಸಿಗೆ ತಕ್ಕ ಕಜ್ಜಾಯ. ನೋಡಿ, ಮಾಮೂಲಿ ಹೋಟ್ಲ್ ಅಂದರೆ ನನ್ನ ಹೆಂಡತಿ ಕೇಳಲ್ಲ. ಜಾಗ ಸ್ವಲ್ಪ ಥ್ರಿಲ್ಲಿಂಗ್ ಆಗಿರಬೇಕು. ಆ ಥರ ಇದ್ರೆ ಹೇಳಿ. ಓ, ನೀವು ಈ ರೂಟಲ್ಲಿ ಬರ್ತಾ ಇದ್ದೀರಾ? ನಾನು ಹೇಳಿದ್ ಮಾಡಿ ಸರ್, ಥ್ರಿಲ್ಲಿಂಗ್ ಆಗಿರುತ್ತೆ. ಇಲ್ಲ, ಈಗಲಾದರೂ ನನಗೆ ಟೈಮ್ ಇದ್ದರೆ ಮಾತಾಡ್ಬೋದಾ? ನೀನೇನು ಲೂಸಾ? ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ಏನು ಪ್ರಳಯ ಆಗುತ್ತಾ? ಸುಮ್ಮನೆ ಇಲ್ಲಿಂದ ಹೋಗುರಿತು. ಇವತ್ತು ನಿನ್ನ ಹತ್ರ ಮಾತಾಡೇ ಹೋಗೋದು, ಅದೇನು ಬೇಕಾದರೂ ಆಗಲಿ. ಏನು ಹಠ ಮಾಡ್ತಿದ್ಯಾ ರೀತು? ನನ್ನ ಹತ್ರ ಈ ಹಠ ಎಲ್ಲ ನಡೆಯಲ್ಲ, ಗೊತ್ತಾಯ್ತಾ? ನಾನೀಗ ಊಟ ತರಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರೋಷ್ಟರೊಳಗೆ ಇಲ್ಲಿಂದ ಹೊರಟಿರಬೇಕು. ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ಲ ಹೇಳು. ಇಲ್ಲಿ ಎಷ್ಟೊತ್ತು ನಿಂತಿರ್ತಾಳೆ ಅಂತ ನಾನು ನೋಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಕಾದು ಸುಸ್ತಾದರೆ ಅವಳೇ ಹೋಗ್ತಾಳೆ. ಅದೆಷ್ಟು ನನ್ನ ಅವಾಯ್ಡ್ ಮಾಡ್ತೀಯ ಮಾಡು, ನಾನು ನೋಡ್ತೀನಿ. ಒಟ್ಟಿನಲ್ಲಿ ಇವತ್ತು ನಮ್ಮ ವಿಷಯ ಮಾತಾಡದೆ ಇತ್ಯರ್ಥ ಮಾಡದೆ ನಾ ಇಲ್ಲಿಂದ ಹೋಗೋಳಲ್ಲ. ಸತ್ಯ, ಸೂರ್ಯ ಹೇಗೆ ಮುಳುಗ್ತಿದ್ದಾನಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾನೆ. ನನಗೆ ಸೂರ್ಯ ಮುಳುಗ್ತಿದ್ದಾನೆ ಅಂತ ಅನ್ನಿಸ್ತಿಲ್ಲ ಅಮಲ್ ಬೇಬಿ. ನನ್ನ ಲೈಫಲ್ಲಿ ಈಗ ತಾನೇ ಸೂರ್ಯ ಹುಟ್ಟಿದಾನೆ. ಇನ್ಮೇಲಿಂದ ನನ್ನ ಲೈಫು ಹೀಗೆ
ಹೊಳಿತಾ ಇರುತ್ತೆ ಅಂತ ಅನಿಸ್ತದೆ. ಹೌದಾ? ಯಾಕೆ? ಹಲೋ ಮೇಡಮ್, ಏನ್ ನೋಡ್ತಾ ಇದ್ದೀರಾ? ಎಲ್ಲಿ ಕಳ್ದೋಗಿದ್ದೀರಾ? ಪ್ರತಿದಿನ ಹೀಗೆ ಇದ್ರೆ ಎಷ್ಟು ಚಂದ ಅಲ್ವಾ ಅಮುಲ್ ಬೇಬಿ? ಈ ಸಮುದ್ರ, ಸೂರ್ಯ, ನಾನು, ನೀನು ಎಷ್ಟು ನೋಡಿದ್ರು ಮುಗಿದೇ ಇರೋ ಅಷ್ಟು ದೂರದ ತೀರ. ಇದೊಂದು ಕ್ಷಣ ನನ್ನ ಲೈಫಲ್ಲಿ ಶಾಶ್ವತ ಆಗ್ಬಿಟ್ರೆ. ವಾವ್ ಸತ್ಯ, ಎಷ್ಟು ಪೊಯಿಟಿಕ್ ಆಗಿ ಮಾತಾಡ್ತೀಯ. ಸ್ವಲ್ಪ ಟ್ರೈ ಮಾಡಿದ್ರೆ ಕವನ ಬರಿಬಹುದು, ಕವಿನೂ ಆಗ್ಬೋದು. ಅದೆಲ್ಲ ನಿಮ್ಮಂತ ಕಲಾವಿದ್ರಿಗೆ, ನಮ್ಗೆಲ್ಲ ಅಲ್ಲ, ನಾವೆಲ್ಲ ಮಾಮೂಲಿ ಜನ. ಹಲೋ, ನೀನು ಮಾಮೂಲಿ ಆಗ ಚಾನ್ಸೇ ಇಲ್ಲ. ಎಷ್ಟೇ ಆದ್ರೂ ನೀನ್ ರೌಡಿ ಬೇಬಿ ಅಲ್ವಾ? ಅಕ್ಕ ಬಾಂಡ್. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಮಲ್ ಬೇಬಿ? ಈ ತರ ಒಂದಿನ ನನ್ನ ಲೈಫಲ್ಲಿ ಬರ್ಬೋದು ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗೋ ಮುಂಚೆ ಯಾಕೋ ಒಂಥರ ಅಪ್ಸೆಟ್ ಆಗಿದ್ದೆ. ಆದ್ರೆ ಆಮೇಲೆ ಅಲ್ಲಿ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಅದ್ ನಿಜಾನೋ ಭ್ರಮೆನೋ ಗೊತ್ತೇ ಆಗ್ತಿಲ್ಲ. ಒಟ್ನಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಮಲ್ ಬೇಬಿ. ಇನ್ಮೇಲಿಂದ ನೀನ್ ಖುಷಿಯಾಗೇ ಇರ್ತೀಯ ಸತ್ಯ. ಯಾಕೆ ಹಾಗೆ ಹೇಳ್ದೆ? ಸುಮ್ನೆ. ಇಲ್ಲ, ನೀನ್ ಹೇಳಿದ್ರಿಂದ ಏನೋ ಅರ್ಥ ಇದೆ ಅನ್ಸುತ್ತೆ. ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ನೀನ್ ವಿಚಿತ್ರವಾಗಿ ಆಡ್ತಿದ್ಯಾ. ಹೌದಾ? ನಿನ್ ಜೊತೆ ಸೇರಿ ಸೇರಿ ನಾನು ವಿಚಿತ್ರ ಆಗೋಗಿದ್ದೀನಿ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ಸಾವಾಸ ದೋಷ. ಕಾರ್ತಿಕ್, ಸತ್ಯ, ಕೆಲವೊಂದ್ಸಾರಿ ನಿನ್ ಬಾಯಲ್ಲಿ ಕಾರ್ತಿಕ್ ಇಂತ ಅಮುಲ್ ಬೇಬಿನೇ ತುಂಬಾ ಕ್ಯೂಟ್ ಆಗಿ ಕೇಳಿಸುತ್ತೆ ಅನ್ಸುತ್ತೆ. ಮತ್ ಹಾಗೆ ಕರಿಬೇಡ ಅಂತ ಬೈತಾ ಇರ್ತೀಯಲ್ಲ. ನಾನ್ ಬೈದ್ರು ನೀನೇನ್ ಕರಿಯೋದ್ ಬಿಟ್ಟಿಲ್ವಲ್ಲ. ಅದು ಬಿಡು, ನಿನ್ಗೆ ಇನ್ನೊಂದ್ ಸರ್ಪ್ರೈಸ್ ಇದೆ, ನೋಡ್ತೀಯಾ? ಅದನ್ನ ನೋಡಿ ನಿನಗ್ ಪಕ್ಕಾ ಖುಷಿ ಆಗುತ್ತೆ. ಹೌದಾ? ಏನು? ರೆಸಾರ್ಟ್ ಅಲ್ಲಿ 4 ಗೋಡೆ ಮಧ್ಯ ಇದ್ದು ನಿನಗ್ ಬೋರ್ ಆಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಿನ್ಗೊಂದು ಸರ್ಪ್ರೈಸ್ ಇರ್ಲಿ ಅಂತ ಒಂದ್ ವ್ಯವಸ್ಥೆ ಮಾಡಿದೀನಿ. ಏನಪ್ಪಾ ಅದು? ನಿನ್ ಕಣ್ಣಾರೆ ನೋಡು. ಏನದು? ಇವತ್ ರಾತ್ರಿ ನಾವಿಬ್ರು ಯಾರ ಡಿಸ್ಟರ್ಬೆನ್ಸು ಇಲ್ದೆ ಅಲ್ಲಿರ್ತೀವಿ. ಹೇಗಿದ್ದಕ್ಕಿದ್ದ ಹಾಗೆ ಇಷ್ಟೊಂದು ರೊಮ್ಯಾಂಟಿಕ್ ಆಗ್ಬಿಟ್ಟಿದ್ಯಾ? ಹಲೋ ಮೇಡಮ್, ರೊಮ್ಯಾನ್ಸ್ ಅನ್ನೋದು ನಮ್ ಬ್ಲಡ್ ಅಲ್ಲೇ ಇದೆ, ಆದ್ರೆ ನಾವು ತೋರ್ಸ್ಕೊಳ್ಳಲ್ಲ ಅಷ್ಟೇ. ಇದನ್ನೇ ಬೇಡ ಅನ್ನೋದು. ಅದೇನೇ ಇದ್ರೂ ಮನ್ಸಲ್ಲಿ ಇಟ್ಕೊಂಡಿರ್ಬಾರ್ದು. ಪ್ರೀತಿ ಆಗಿರ್ಬೋದು ಅಥವಾ ರೊಮ್ಯಾನ್ಸ್ ಆಗಿರ್ಬೋದು, ಬಿಂದಾಸ್ ಆಗಿರ್ಬೇಕು.
ನನ್ ತರ ಹಾ ಹಾ ಮನಮೋಹಕ ಒಡನಾಟವೇ ಬಲು ರೋಚಕ ಅನುರಾಗಕ್ಕೆ ಗಮಾತಿ ಮಿತಿಯಾಗಿದೆ ಮಿತಿಯಾಗಿದೆ ಜೊತೆಯಾದ ಮೇಲೆ ಪ್ರೀತಿ ಅತಿಯಾಗಿದೆ ಅತಿಯಾಗಿದೆ ಮರೆಮಾಚಿ ಕರೆಯಲು ನೀನು ಮನಸಾರೆ ಪರವಶನಾದ ನಿರವಾಗಿ ಸುಳಿಯಲು ನೀನು ನವಿರಾದ ಪರಿಮಳ ನೀನು ಈ ಜೀವದ ಹಾವಲು ನೀನು ಇನ್ನೂ ಹೋಗಿಲ್ವಾ? ನಮ್ಮ ಮನೆ ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾ ಮಾತಾಡಬೇಕು ಅಂತ ಅನ್ನಲ್ಲ, ಮಾತಾಡದೆ ನಾ ಎಲ್ಲಿಗೂ ಹೋಗಲ್ಲ. ಹಠ ಮಾಡಬೇಡ ರೀತು, ಲೇಟ್ ಆಯ್ತು, ಮನೆಗೆ ಹೋಗು. ನಿಮ್ಮ ಮನೇಲಿ ಎಲ್ಲರೂ ಕಾಯ್ತಿರ್ತಾರೆ, ಕಾಬ್ರಿ ಆಗಿರ್ತಾರೆ. ದಯವಿಟ್ಟು ಮನೆಗೆ ಹೋಗು. ಇಲ್ಲ ರಾಖಿ, ಇವತ್ತು ನಾನು ನಿನ್ನ ಹತ್ರ ಎಲ್ಲ ಮಾತಾಡಬೇಕು ಆ್ಯಂಡ್ ನೀನು ಕೇಳಿಸ್ಕೋಬೇಕು ಅಷ್ಟೇ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಮಾತು ನಾಳೆನೂ ಆಡ್ಬೋದು, ಮನೆಗೆ ಹೋಗು. ಮಳೆ ಬರೋ ಥರ ಇದೆ, ದಯವಿಟ್ಟು ಹೋಗು ರೀತು. ಕೇಳಲ್ಲ. ನಾನು ಹೇಳಿದ್ರೆ ನಿನ್ಗೆ ಅರ್ಥನೂ ಆಗಲ್ಲ. ಏನು ಬೇಕಿದ್ರೂ ಮಾಡ್ಕೊ, ಸ್ವಂತ ಬುದ್ಧಿ ಅಂತೂ ಇಲ್ಲ. ಇನ್ನೊಬ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಅಂತೂ ಮೊದಲೇ ಇಲ್ಲ. ಆದರೆ ಪ್ಲೀಸ್ ಈ ಥರ ಮನೆ ಮುಂದೆ ನಿಂತ್ಕೋಬೇಡ, ನೋಡಿದವ್ರು ತಪ್ಪು ತಿಳ್ಕೊತಾರೆ. ಲಕ್ಷ್ಮಣ್ ಹತ್ರ ರಿತು ಮದುವೆ ಬಗ್ಗೆ ನೀನ್ ಮಾತೇ ಆಡ್ಲಿಲ್ಲ ಅಲ್ವಾ? ಯಾಕಕ್ಕ ಇದ್ದಕ್ಕಿದ್ದಾಗೆ ಹೀಗೆ ಕೇಳ್ತಾ ಇದೆಯಾ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ ಊರ್ಮಿಳಾ. ಲಕ್ಷ್ಮಣನ ಹತ್ರ ಮಾತಾಡಿದ್ಯೋ ಇಲ್ವೋ ಅದನ್ನ ಮೊದಲು ಹೇಳು. ಇಲ್ಲ ಅಕ್ಕ, ಮರ್ತೋಯ್ತು. ಅವ್ರು ಬೇರೆ ಕೆಲ್ಸದಲ್ಲಿ ಬ್ಯುಸಿಯಾಗಿರ್ತಾರೆ ಅಲ್ವಾ. ಹೌದು, ನೀನ್ ಯಾಕೆ ರಿತು ಮದುವೆ ಬಗ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾಕೆಂದ್ರೆ ನೀನ್ ಟೆನ್ಷನ್ ಮಾಡ್ಕೋತಾ ಇಲ್ವಲ್ಲೇ, ಅದಕ್ಕೋಸ್ಕರ ಅಲ್ವೇ? ರಿತು ಬೆಳಿಗ್ಗೆ ದಿನ ಅಷ್ಟು ಬೇಗ ಮನೆಯಿಂದ ಹೊರಡ್ತಾಳೆ, ಸಂಜೆ ಆದ್ಮೇಲೆ ಮನೆಗೆ ಬರ್ತಾಳೆ. ಕಾಲೇಜ್ ಇರುತ್ತೆ, ಎಕ್ಸ್ಟ್ರಾ ಕ್ಲಾಸ್ ಅಂತೆಲ್ಲ ಹೇಳ್ತಾಳೆ ಅಕ್ಕ. ಅಲ್ವೇ? ಏನ್ ದಿನ ಕಾಲೇಜ್ ಇರುತ್ತಾ ಅಥವಾ ಇವಳಿಗೆ ಅಂತ ಸ್ಪೆಷಲ್ ಆಗಿ ಕ್ಲಾಸ್ ತಗೋತಾರಾ? ಮೊದ್ಲಾಗಿದ್ರೆ ಮನೆಯಲ್ಲೇ ಟ್ಯೂಷನ್ ತಗೋತಾ ಇದ್ಲು, ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾಳೆ. ಯಾಕೆ ಅಂತ ವಿಚಾರಿಸಿದ್ಯಾ ನೀನು? ಮೊದಲಾದ್ರೆ ಎಲ್ಲರ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋಳು, ನಗೋಳು. ಈಗ ಕಾಲೇಜಿಂದ ಬರ್ತಿದ್ದಾಗೆ ಸೀದಾ ರೂಮ್ ಸೇರ್ಕೋತಾಳೆ. ಅಲ್ಲೇ ತಿಂದರೆ ತಿಂದ್ಲು, ಬಿಟ್ಟರೆ ಬಿಟ್ಲು. ಮತ್ತೆ ಯಥಾಸ್ಥಿತಿ ಬೆಳಗ್ಗೆ ಹೇಳೋದು, ಅಲ್ಲಿಂದ ಹೊರಟೋಗೋದು. ಏನು ನಡೀತಾ ಇದೆ ಇಲ್ಲಿ? ಅವಳ ಮಾತಿಗೆ ಸಿಗಲ್ಲ ಅಕ್ಕ. ಏನೇ ನೀನು ಸಿಗಲ್ಲ ಅಂದರೆ ಹಾಗೆ ಬಿಟ್ಬಿಡ್ತೀಯಾ? ಇಷ್ಟಕ್ಕೂ ಅವಳು ಹೊರಗೆ ಹೋಗಬೇಕು ಅನ್ನೋದಾದರೆ ನಮ್ಮ ಮನೇಲಿ ಕಾರ್ ಇಲ್ವಾ? ಡ್ರೈವರ್ ಇಲ್ವಾ? ಡ್ರೈವರ್ನೇ ಕರ್ಕೊಂಡು ಹೋಗ್ಬೋದಲ್ವಾ? ಅಷ್ಟಕ್ಕೂ ಅಂಥ ಏನು ಘನಂದಾರಿ ಕೆಲಸ ಮಾಡ್ತಿರೋದವಳು, ಒಬ್ಬಳೇ ಓಡಾಡುವಂಥದ್ದು? ಇವತ್ತೇ ನೋಡು, ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ ಅವಳು. ಹೋಗ್ಲಿ, ಲೇಟ್ ಆಗತ್ತೆ ಅನ್ನೋದಾದ್ರೆ ನಿನಗೋ ನನಗೋ ಒಂದು ಫೋನ್ ಮಾಡಿ ಹೇಳೋದು ತಾನೆ. ಎಷ್ಟು ಬೇಜವಾಬ್ದಾರಿತನ ಅಂದರೆ. ನೀನೇನಾದರೂ ಫೋನ್ ಮಾಡಿ ವಿಚಾರಿಸಿದ್ಯಾ ಅವಳನ್ನ? ಇಲ್ಲ ಅಕ್ಕ,
ಇವತ್ತು ಕೇಳ್ತೇನೆ. ಏನು ಬೇಕಾಗಿಲ್ಲ, ಇವತ್ತು ಅವಳು ಮನೆಗೆ ಬರಲಿ, ನಾನೇ ಅವಳನ್ನು ವಿಚಾರಿಸ್ಕೋತೀನಿ. ಅಪ್ಪ ಸೊಳ್ಳೆ ಕಾಟ. ಇದೇನಿದು, ಎಲ್ಲರೂ ಇಲ್ಲೇ ಇದ್ದಾರೆ. ನಾನು ಇವ್ರನ್ನ ಫಾಲೋ ಮಾಡ್ತಿದ್ದೀನಾ ಇಲ್ಲ ಇವರೇ ನನ್ನನ್ನು ಫಾಲೋ ಮಾಡ್ತಿದ್ದಾರಾ? ಡ್ಯಾನ್ಸ್ ಬೇರೆ. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ. ಇವರೊಬ್ರು ಎಂಥ ಕಪ ಚೆನ್ನಾಗಿದೆ. ಬೇಬಿ ಒಂದು ನಿಮಿಷ. ಆ ಕಳ್ಳ ದುಡ್ಡು ಬೇರೆ ಕೊಡ್ತಾವ್ರೆ. Keep the change. ಡೈಮಂಡ್ ರಿಂಗಾ? ಯಾರ್ದೋ ದುಡ್ಡು, ಡೈಮಂಡ್ ರಿಂಗ್ ಬೇರೆ. ಬೇಬಿ, ಕತ್ಲಾಗಿದ್ದು ನನ್ನ ಬದುಕಲ್ಲಿ ಹುಣ್ಣಿಮೆ ಚಂದ್ರ ನೀನು, ಬರಗಾಲದಲ್ಲಿ ಸುರಿಯೋ ಮಳೆ ನೀನು, ನನ್ನ ಜೀವ ನೀನು. ಹೇಗೆ ಸಮುದ್ರದ ಆಳ ಅಗಲ ತಿಳ್ಕೊಳಕ್ಕೆ ಸಾಧ್ಯ ಇಲ್ವೋ ಹಾಗೆ
ನನಗೆ ನಿನ್ನ ಮೇಲಿರೋ ಪ್ರೀತಿನ ಅಳಿಯೋಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ವೈಫ್ ಅಷ್ಟೇ ಅಲ್ಲ, ನೀನು ನನ್ನ ಲೈಫ್. ಐ ಲವ್ ಯು. ಲವ್ ಯು ಟು ಬಾಲ. ಥ್ಯಾಂಕ್ ಯು ಬಾಲ. ಇದು ಡೈಮಂಡಾ? ಇದೇ ದಿವ್ಯಾ ಹೀಗೆ ಕೇಳ್ತಿದ್ಯಾ? ಪ್ಯೂರ್ ಡೈಮಂಡ್ ಇದು. ನಿನಗೋಸ್ಕರನೇ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಬಾಲ ಕಿಲಾಡಿ.